ನಿಮಗೆ ಲಿಪ್ಸ್ ಡ್ರಾಯಿಂಗ್ ಮಾಡೋಕ್ಕೆ ಕಷ್ಟ ಆಗ್ತಿದೆಯಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಆಶೀಶ್. 15 ಡೇಸ್ ಡ್ರಾಯಿಂಗ್ ಬಿಗಿನರ್ ಸೀರೀಸ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ಯಾವ ರೀತಿ ಲಿಪ್ಸ್ನ ಡ್ರಾಯಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಲಿಪ್ಸ್ ಡ್ರಾಯಿಂಗ್ ಮಾಡಬೇಕಾದ್ರೆ 3 ಟೈಪ್ಸ್ ಆಫ್ ಬರ್ತವೆ ಕಾಮನ್ ಆಗಿ: ಫ್ರಂಟ್ ಲಿಪ್, ಸೈಡ್ ಲಿಪ್ ಆ್ಯಂಡ್ 3/4. ಅವು ಮೂರು ಯಾವ ರೀತಿ ಸಿಂಪಲ್ಲಾಗಿ ಡ್ರಾ ಮಾಡಬೇಕು, ಯಾವ ರೀತಿ ಶೇಡ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ನೋಡಿರಿ. 3 ಟೈಪ್ಸ್ ಆಫ್ ಲಿಪ್ಸ್ ಬರ್ತವೆ. ಒಂದು ಫ್ರಂಟ್, ಇನ್ನೊಂದು 3/4, ಇನ್ನೊಂದು ಸೈಡ್. ಇವು ಮೂರು ವೆರಿ ಇಂಪಾರ್ಟೆಂಟ್. ನಾನು ನಿಮ್ಗೆ ಹೇಳ್ಕೊಡ್ತೀನಿ ಲೈಟಾಗಿ ಅಥವಾ ನೀಟಾಗಿ. ಫ್ರಂಟ್ ನೋಡಿರಿ, ಸೇಮ್ ಸೈಜಿನವು ಮೂರು ನೀಟಾಗಿ ಸರ್ಕಲ್ ಮಾಡಿಕೊಂಡು ಇದನ್ನು ಈ ರೀತಿ ಶೇಪ್ ಕೊಟ್ಕೋಬೇಕು. ಈ ರೀತಿ ಶೇಪ್ ಕೊಟ್ಕೊಂಡ್ರೆ ಲಿಪ್ಸ್ ಕಂಪ್ಲೀಟ್ ಆಗುತ್ತೆ. ಇದು ಫ್ರಂಟ್ ಲಿಪ್ ಯಾವ ರೀತಿ ಅಂತೇಳಿ ನೀವು ಇದನ್ನು ಕಂಟಿನ್ಯೂ ಆಗಿ ಮಾಡಿದ ಮೇಲೆ ಇದರ ನೀಟಾಗಿ ಶೇಡ್ ಮಾಡ್ಕೋಬೇಕು. ನೋಡ್ರಿ, ನಾನು ಯಾವ ರೀತಿ ಶೇಡಿಂಗ್ ಮಾಡ್ತಿಲ್ಲ. ಆ ರೀತಿ ನೋಡ್ರಿ, ಇದು ಫ್ರಂಟ್ ಲಿಪ್ಪ. ನಾನು ನಿಮಗೀಗ 3/4 ಇದು ಯಾವ ರೀತಿ ಅಂದರೆ ಸೇಮ್, ಬಟ್ ಈ ರೀತಿ ರೌಂಡ್ ಮಾಡಿಕೊಂಡು ಒಂದು ಸೇಮ್ ಚಿಕ್ಕ ರೌಂಡ್ ಮಾಡಿಕೊಂಡು ಈ ಸೈಜ್ ದೊಡ್ಡ ರೌಂಡ್ ಮಾಡ್ಕೋಬೇಕು. ಕಾರಣ ಏನಪ್ಪ ಅಂತಂದರೆ ನಮ್ಗೆ ಈ ಸೈಡ್ ಹಿಂಗೆ ಅರ್ಧ ಬೇಕಲ್ಲ, 3/4 ಬೇಕಲ್ಲ. ಸೊ ಹಾಗೆ ಈ ರೀತಿ ಮಾಡ್ಕೊಂಡು ಏನು ಮಾಡ್ಬೇಕಂದ್ರೆ ಸೇಮ್ ಅದು ಮಾಡ್ದಂಗೆ ಈ ರೀತಿ ಇಲ್ಲಿ ಶೇಪ್ ಕೊಟ್ಕೋಬೇಕು. ನೋಡ್ರಿ, ನೀಟಾಗಿ ಅಬ್ಸರ್ವ್ ಮಾಡಿ. ಒಂದು ಸೈಡ್ ಕಡಿಮೆ ಹಾಗೂ ಒಂದು ಸೈಡ್ ಜಾಸ್ತಿ ಕಾಣೋ ರೀತಿಲಿ ಇದು ಈ ರೀತಿಲಿ ನಿಮ್ಮ ಜಸ್ಟ್ ಇವು ಬೇಸಿಕ್ ಕಲ್ತ್ರಪ್ಪ ಅಂತಂದರೆ ಆಟೋಮೆಟಿಕ್ಕಾಗಿ ತಾನೇ ಡ್ರಾಯಿಂಗ್ ಬರುತ್ತೆ. ಇವೆಲ್ಲ ಜಸ್ಟ್ ಸಿಂಪಲ್ ಬೇಸಿಕ್ಸ್, ಜಾಸ್ತಿ ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಪ್ರಾಕ್ಟೀಸ್ ಮಾಡ್ತಾ 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 ಬಂದುಬಿಡ್ತವೆ. ಜಸ್ಟ್ ಒಂದು ರೆಫರೆನ್ಸ್ಗೋಸ್ಕರ ಮಾತ್ರ ಇದು. ಇದು ಸೈಡ್, ಪೂರ್ತಿ ಸೈಡ್. ಇಲ್ಲೇನಪ್ಪ ಅಂತಂದರೆ ಓನ್ಲಿ 2, ಒಂದು ಚಿಕ್ಕಿದು ಆ್ಯಂಡ್ ಒಂದು ದೊಡ್ಡದು. ಸೇಮ್ ಇದೇ ರೀತಿ ಇಲ್ಲಿ ಈ ಥರ ಮಾಡಿಕೊಂಡು ಈ ಸೈಡ್ ಕೊಟ್ಕೋಬೇಕಿದ್ರಲ್ಲ ಅಷ್ಟೇ, ಮತ್ತೇನು ಡಿಫ್ರೆನ್ಸ್ ಇಲ್ಲ. ಇವೆರಡು ಟಚ್ ಮಾಡಿಕೊಡ್ರಿ. ನೋಡಿಲಿ ಸೇಮ್. ಜಸ್ಟ್ ಈ ರೌಂಡ್ ಹಾಕೋದು ನಿಮ್ಮ ರೆಫರೆನ್ಸ್ಗೋಸ್ಕರ ಕರೆಕ್ಟ್ ಬರಲಿ ಅಂತ ಅಷ್ಟೇ.
ನೋಡಿರಿ ಇಷ್ಟೇ ಲಿಪ್ಸ್ ಮಾಡೋದು. ಫ್ರಂಟ್ 3/4 ಆ್ಯಂಡ್ ಸೈಡ್. ಇದನ್ನು ಜಸ್ಟ್ ಸಿಂಪಲ್ ಐಡಿಯಾಗೋಸ್ಕರ ನಾನು ಇಲ್ಲಿ ಹಾಕ್ತೀನಿ ಕೆಳಗಡೆ. ಫ್ರಂಟ್ ಅಂದರೆ ತ್ರೀ ಸರ್ಕಲ್ನ ಮಾಡಿ ಈ ರೀತಿ ಶೇಪ್ ಕೊಟ್ಕೋಬೇಕು. 3/4 ಅಂದರೆ ಎರಡು ಸೇಮ್ ಸರ್ಕಲ್ನ ಮಾಡಿ ಒಂದು ದೊಡ್ಡ ಸರ್ಕಲ್ನ ಮಾಡಿ ಈ ರೀತಿ ಶೇಪ್ ಕೊಟ್ಕೋಬೇಕು. ಸೈಡ್ ಏನಪ್ಪ ಅಂತಂದರೆ ಒಂದು ಸರ್ಕಲ್ ಮಾಡಿ ಕೆಳಗಡೆ ದೊಡ್ಡ ಸರ್ಕಲ್ ಮಾಡಿ ಈ ರೀತಿ ಶೇಪ್ ಕೊಟ್ಕೋಬೇಕು. ಇಷ್ಟೇ. ಇದರಲ್ಲಿ 3 ಸರ್ಕಲ್ಸ್, ಇದರಲ್ಲಿ 3 ಸರ್ಕಲ್ಸ್ ಆ್ಯಂಡ್ ಇದರಲ್ಲಿ 2 ಸರ್ಕಲ್ಸ್. 3 ಆ್ಯಂಗಲ್ಸಲ್ಲಿ ನಿಮಗೆ ಲಿಪ್ಸ್ನ ಯಾವ ರೀತಿ ಡ್ರಾಯಿಂಗ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೇನೆ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಯಾವಾಗ ಲಿಪ್ಸ್ ಬೇಕು ಅನಿಸ್ತಾ ನೀಟಾಗಿ ಟೈಮ್ ಕೊಟ್ಟು ನೀಟಾಗಿ ಈ ರೀತಿ ಪ್ರಾಕ್ಟೀಸ್ ಮಾಡಿ, ಶೇಡ್ ಮಾಡಿ. ನಾನು ಜಸ್ಟ್ ಸಿಂಪಲ್ಲಾಗಿ ರಿಫ್ರೆನ್ಸಿಗೆ ಸುಮ್ಮನೆ ಈ ರೀತಿಲಿ ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ನೀವು ಇದನ್ನು ಈ ರೀತಿ ಹಾಕ್ಕೊಂಡು ನೆಕ್ಸ್ಟ್ ಈ ರೀತಿ ಮಾಡಿಕೊಂಡು ಆಮೇಲೆ ಈ ರೀತಿ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂತಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಲಿಪ್ಸ್ನ ಡ್ರಾಯಿಂಗ್ ಮಾಡೋಕ್ಕೆ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಿಗಿನರ್ಸ್ನ ಟ್ಯಾಗ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಸ್ಟೇ ಟ್ಯೂನ್, ಜಾಯಿನ್ ವಿತ್ ಮೀ.